ತಮ್ಮ, ನಿನ್ನಿಂದ ಏನು ನಡೀತದ? ನಿನ್ನಿಂದ ಏನು ನಡೀತದ? ಕಾರಣ ಏನು ಅಂತಂದ್ರೆ, ಪರಮಾತ್ಮನನ್ನು ಒಲಿಸ್ಕೋಬೇಕಾಗಿತ್ತು ಅಂದ್ರೆ, ಭಗವಂತನನ್ನು ಒಲಿಸಬೇಕಾಗಿತ್ತು ಅಂದ್ರೆ ಬಹಳ ಪ್ರೀತಿ ಮಾಡಬೇಕು ಪರಮಾತ್ಮನನ್ನ. ಅದರ ಜೊತೆಗೆ ನಮ್ಮ ಮನಸ್ಸು ಸ್ವಚ್ಛ ಇರಬೇಕು. ಪರಮಾತ್ಮ ಮನಸ್ಸಿನಾಗ ಹೊಲಸಿತ್ತಂದ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ದುರ್ಗುಣಾದಿಗಳು ಅವ್ರ ಹಾಳಾಗಲಿ, ಇವ್ರ ಹಾಳಾಗಲಿ, ಅವ್ರ ಅಳಗಾಲಾಗಲಿ, ಇವ್ರ ಅಳಗಾಲಾಗಲಿ, ಇಂಥ ದುರ್ಭಾವನೆಗಳ ಮನಸ್ಸಿನಾಗಿದ್ದು ಅಂದ್ರೆ ಹೆಂಗ ಪರಮಾತ್ಮ ಒಲಿತಾನ್ರಿಪ್ಪ? ನೀ ಎಷ್ಟು ದಿನ ದೇವರಿಗೆ ಹಾದರ ನಿನ್ನ ಕಾಲ ಸೌದವ ಹೊರತಾಗಿ ಪರಮಾತ್ಮ ಒಲೆಂಗಿಲ್ಲ. ಪರಮಾತ್ಮ ಒಲೆಂಗಿಲ್ಲ. ಅದಕ್ಕೆ ನಿಜಗುಂಡ್ರು ವಾಚಂದ ಬರೀತಾರೆ, ಎಂತೊಲಿವನೋ ತನಗಿನ್ನೆಂತೊಲಿವನೋ. ಹೆಂಗ ಒಲಿತಾನೋ ದೇವ್ರ? ಒಲಿ ಅಂದ್ರ ಕರಣತ್ರಯದ ದೋಷ ಮೀರೆ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನೋ. ನಿನ್ನ ಮನಸ್ಸಿನಾಗ ಸುಮಾರು ಬುದ್ಧಿ ತುಂಬಿಕೊಂಡು ಕುಂತಿ, ನಿನ್ನ ಕಾಯದಿಂದ ಕೆಟ್ಟದ ಕೆಲಸ ಮಾಡ್ತಿ, ನಿನ್ನ ಬಾಯಿಯಿಂದ ಸುಮಾರು ಮಾತಾಡ್ಕೊಂತ ಅಡ್ಡಾಡ್ತಿ. ದೇವ್ರ ಒಲಿ ಅಂದ್ರೆ ಹೆಂಗ ಒಲಿತಾನೋ ತಮ್ಮ? ನಿನಗ ಹೆಂಗ ಒಲಿತಾನ? 3 ರೀತಿ ನಮ್ಮಲ್ಲಿ ಪಾಪ ತುಂಬ್ಯಾವ ಮನಸ್ಸಿನೊಳಗ. ಕಾಯದಿಂದ, ಮನಸ್ಸಿನಿಂದ, ವಾಣಿಯಿಂದ ಪ್ರತಿನಿತ್ಯ ನಮ್ಮಿಂದ ಪಾಪ ಆಗುತ್ತಿತ್ತು ಅಂದ್ರೆ ಹೆಂಗ ಪರಮಾತ್ಮ ಒಲಿತಾನ್ರಿ? ಒಲೆಂಗಿಲ್ಲ. ಪರಮಾತ್ಮ ಒಲಿಬೇಕಾಗಿತ್ತು, ಪರಮಾತ್ಮ ನಮಗ ಆಶೀರ್ವಾದ ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ಮನಸ್ಸು ಪರಿಶುದ್ಧ ಇರಬೇಕು. ಪರಮಾತ್ಮ ಏನ್ ನೋಡ್ತಾನಂತೀರಿ ನೀವು? ಎಂದು ಹುಟ್ಟು ಬಂದಾಳ ಅಂದಿಂದ ದಿವಸ ದೇವರಿಗೆ ಬರ್ತಾಳ, ನೈವೇದ್ಯ ತರ್ತಾಳ, ಊದಿನ ಕಡ್ಡಿ ಬೆಳಗ್ತಾಳ, ಇಟ್ಟೆಲ್ಲ ಮಾಡ್ಯಾಳಪ್ಪ. ಅದಕ್ಕಾಕಿಗೆ ಪ್ರತ್ಯಕ್ಷ ಆಗೋಣ ಅಂತ ದೇವ್ರ ಎಂದಾರ ನೀವು ಹೋಗುದು ನೋಡಿ ಹೊಲದಾನೇನು? ಇಲ್ಲ. ಮತ್ತ ಊರಾಗ ಬಹಳ ದೊಡ್ಡ ಸಾವುಕಾರ ಅದಾರ, ಸಾವುಕಾರಗಳಿಗೆ ಒಲಿತಾನ ದೇವ್ರ? ಇಲ್ರಿ, ಇವರು ಊರಿಗೆ ಅಟಲ್ಲ, ತಾಲೂಕಾಕ ಅಟಲ್ಲ, ರಾಜ್ಯಕ್ಕೆ ದೊಡ್ಡ ಸಾವುಕಾರ ಅದಾನ, ಮತ್ತ ಅವಗಟ್ಟ ಪ್ರತ್ಯಕ್ಷ ಆಗ್ಬೇಕಂತ ದೇವ್ರ ಪ್ರತ್ಯಕ್ಷ ಆಕಾನ? ಇಲ್ಲ. ಸಾವುಕಾರಗಳಿಗೆ ಎಂದು ದೇವರ ಪ್ರತ್ಯಕ್ಷ ಎಂದು ಅಂದ್ರೆ ಮತ್ತೆ ಭಕ್ತಿ ಇತ್ತಂದ್ರೆ ಯಾರು ಬೇಕಾದವ್ರಿಗೆ ಇರ್ಲಿ, ಮನಸ್ಸು ಸ್ವಚ್ಛ ಇತ್ತಂದ್ರೆ ಯಾರು ಬೇಕಾದವ್ರು ಇರ್ಲಿ, ಅವ್ರಿಗೂ ಒಲಿತಾನ. ಆದ್ರೆ ಶ್ರೀಮಂತಿಕೆಯನ್ನು ನೋಡಿ ಪರಮಾತ್ಮ ಪ್ರತ್ಯಕ್ಷ ಆಗೋದಿಲ್ಲ. ನಿನ್ನ ಸಿರಿತನವನ್ನು ನೋಡಿ ಪರಮಾತ್ಮ ನಿನಗೆ ಒಲಿಯೋದಿಲ್ಲ. ಇನ್ನ ನಿನ್ನ ಸಿರಿತನವನ್ನು ನೋಡಿ ನಮ್ಮಂತ ಸ್ವಾಮಿಗಳು ನಿನಗೆ ಒಲಿಬಹುದು, ಆಶೀರ್ವಾದ ಮಾಡಬಹುದು. ಯಾಕಂದ್ರೆ ಏನಾರ ನಮ್ಮ ಮಠಕ್ಕೆ ಒಂದಿಟ್ಟು ಕೊಟ್ಟಾನಂತ ತಿಳ್ಕೊಂಡ ನಮ್ಮಂತ ಸ್ವಾಮಿಗಳು ಸಾವುಕಾರರಿಗೆ ಜಿಜಿ ಬಾಬಾ ಅನ್ಬಹುದು. ಆದ್ರೆ ಆ ಪರಮಾತ್ಮ ಮಾತ್ರ ಯಾಕೆ ಅನ್ನಂಗಿಲ್ಲ ಎಂದು? ಯಾಕಂದ್ರೆ ಆ ಶ್ರೀವಂತಿಕೆಯನ್ನು ಕೊಟ್ಟವನ ಅವದಾನ ನಿನಗ, ಅದರ ಸಂಬಂಧ ಅವ ಯಾಕೆ ಜಿಜಿ ಬಾಬಾ ತಾನ ನಿನಗ ಅನ್ನಂಗಿಲ್ಲ. ಕಾರಣ ಏನು ಅಂತಂದ್ರ ಪರಮಾತ್ಮ ಅವ ಒಲಿಬೇಕಾಗಿತ್ತು ಅಂದ್ರ ನಮ್ಮ ಸೌಂದರ್ಯವನ್ನು ನೋಡೋದಿಲ್ಲ. ಈ ಹೆಣ್ಮಗಳು ಬಹಳ ಚಂದದಾಡ್ರಿ ಅಂತ ಪರಮಾತ್ಮ ಒಲಿತಾನೆ? ಇಲ್ಲ. ಪರಮಾತ್ಮ ಏನನ್ನ ನೋಡ್ತಾನಂತಂದ್ರ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮಣ ಶಿರಹೋಯಿತ್ತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾರ ಹೃದಯದೊಳಗ ಭಕ್ತಿ ಅದ, ನೀ ಗುಡಿಸಲದಾಗ ಇರು, ನೀ ಯಾ ದೇವರಿಗೆ ಹೋಗಲಿಲ್ಲ ಅಂದ್ರೆ ಬಿಡು. ಪರಂತು ನಿನ್ನ ಮನಸ್ಸು ಮಾತ್ರ ಪರಿಶುದ್ಧ ಇರಬೇಕು, ನಿನ್ನ ಮನಸ್ಸು ಮಾತ್ರ ಸ್ವಚ್ಛ ಇರಬೇಕು. ಅಂದ್ರ ಪರಮಾತ್ಮ ನೀ ದೇವ್ರ ಗುಡಿಗೆ ಹೋಗೋದು ಬೇಡ, ನೀ ದೇವ್ರ ಗುಡಿಗೆ ಹೋಗೋದು ಬೇಡ, ನೀ ಎಲ್ಲದಿ ಅಲ್ಲೇ ಅವನ ಓಡಿ ಬರ್ತಾನ ಪರಮಾತ್ಮ. ನಿನ್ನ ಮನಸ್ಸು ಒಂದು ವೇಳೆ ಸ್ವಚ್ಛ ಇತ್ತು ಅಂದರ, ನಿನ್ನ ಬಾಯಿ ಪರಿಶುದ್ಧ ಇತ್ತು ಅಂದರ, ನಿನ್ನ ಹೃದಯ ಪರಿಶುದ್ಧ ಇತ್ತು ಅಂತಂದ್ರ ಪರಮಾತ್ಮ ನೀ ಎಲ್ಲದಿ ಅಲ್ಲೇ ಓಡಿ ಬರ್ತಾನ. ನಿಮ್ಮ ಮನ್ಯಾಗ ಸಣ್ಣ ಕೂಸುಗಳು ಇರ್ತಾವ, ಸಣ್ಣ ಕೂಸುಗಳು ತೊಟ್ಟಲ್ದಾಗ ಹಾಕಿರ್ತೀರಿ. ತೊಟ್ಟಲದಾಗ ಹಾಕಿದ ಕೂಸ ಅಳ್ಳ ಹತ್ತು ಅಂತಂದ್ರ ಅವ್ರ ತಾಯಿ ಎಲ್ಲೇ ಹೊರಗೆ ಹೋಗಿರ್ತಾರ, ಬಾಜು ಮನ್ಯಾಗ ಹೋಗಿ ಮಾತಾಡ್ಕೊತ ಕುಂತಿರ್ತಾಳ. ತೊಟ್ಟಲದಾಗಿದ್ದ ಕೂಸಿಗೆ ಹಸು ಆಗುತ್ತದ. ಹಸು ಆದ ಕೂಡಲೇ ಆ ಕೂಸು ತಾಯಿ ಎತ್ತಕ್ಕೆ ಹೋಗತ್ತೋ ಏನ ತಾಯಿನ ಓಡಿ ಬರ್ತಾಳ ಕೂಸನ ತಾಯಿ ಯಾಕೆ ಓಡಿ ಬರ್ತಾಳ್ರಿ?
ಕೂಸ ಹಂಗ ಸುಮ್ಮ ಮಲ್ಕೊಂಡ್ರ ತಾಯಿ ಓಡಿ ಬರಂಗಿಲ್ಲ. ಆ ಕೂಸ ಏನ್ ಮಾಡ್ತದ ಅಂದ್ರ ಅಳ್ಳಕತ್ತದ. ಕೂಸ ಏನ್ ಮಾಡ್ತದ? ಅಳ್ಳಕತ್ತದ. ಅದರದ ಮತ್ತೊಂದು ಏನೂ ತಾಕತ್ತಿಲ್ಲ. ಅದ್ ಏನ್ ಮಾಡ್ತದ ಅಂದ್ರ ಅಳ್ತದ ಕೂಸ. ಒಂದು ಸಾರಿ ಕೂಸ ಅಳ್ಳಕ್ ಹತ್ತು ಅಂದ್ರ ತಾಯಿ ಎಲ್ಲಿ ಬೇಕಾದಲ್ಲಿ ಇರ್ಲಿ ಓಡಿ ಬಂದು ಆ ಕೂಸನ್ನ ಎತ್ತಕೊಂಡು ತನ್ನ ಎದೆ ಹಾಲನ್ನು ಕುಡಿಸ್ತಾಳೆ. ಆ ಕೂಸಿನಲ್ಲಿ ಎಂತ ತಾಕತ್ತದ ನೋಡ್ರಿ. ತಾಯಿ ಎಲ್ಲಿದ್ರು ತಾಯಿನ ಕರೆಸುವಂತ ತಾಕತ್ತ ಆ ಕೂಸಿನಲ್ಲಿ ಹೆಂಗದಲ್ಲ, ಹಂಗ ನಿಮ್ಮಲ್ಲೂ ಎಂತ ತಾಕತ್ತು ಬರ್ಬೇಕಂದ್ರ ನೀವು ಎಲ್ಲದಿರಲ್ಲ ಅಲ್ಲೇ ಪರಮಾತ್ಮ ಬರ್ಬೇಕಾದ್ರ ಆ ಕೂಸ ಹೆಂಗ ಅಳ್ತದ ನೀವು ಹಂಗ ಅಳ್ಬೇಕು. ಮತ್ತು ಮನ್ಯಾಗ ಹೋಗಿ ಅಳ್ಕೋತ ಕುಂತೀರಿ ಕೊಯ್ ಅಂತೇಳಿ. ಸ್ವಾಮಿಗಳು ಹೇಳ್ಯಾರ, ಯಾಕೋ ಅಳ್ಳ ಅಂದಾರ, ದೇವ್ರು ಬರ್ತಾನಂತ. ನೀವು ಆ ಥರ ದೇವ್ರು ಬರೋದಿಲ್ಲ, ದೆವ್ವ ಬರ್ತಾವ ಮತ್ತಟ. ಮನ್ಯಾಗ ಹೋಗಿ ಅಳ್ಕೋತ ಕೂತೀರಿ. ಮತ್ತು ಇದು ಕರೇನು ಅದ ರೀ. ಬೇಕಾದ್ರೆ ನೀವು ಭಗವದ್ಗೀತೆ ಪುಟವನ್ನು ತೆಗೆದು ನೋಡ್ರಿ. ಮೊದಲನೇ ಅಧ್ಯಾಯದ ಹೆಸರು ಏನದ? ಯಾರಾದರೂ ಭಗವದ್ಗೀತಾ ಓದಿರಿ? ನೀವು ಭಗವದ್ಗೀತಾ ಓದೋ ಮಂದಿ ಅಲ್ರಿ. ನಿಮ್ಮ ಗೀತಾಗಳ ಬೇರೆ ಇದಾವ. ಅವು ಮೊಬೈಲ್ದಾಗ ಬರ್ತಾವ ನಿಮ್ಮ ಗೀತಾ. ಆ ಗೀತಾಗಳು ಓದ್ಕೋತ ಕೊಂಡ್ರ ಅವ್ರು ನೀವು ಭಗವದ್ಗೀತಾ ತಂದಿಡ್ಬೇಕ್ರಿ ಇವ ಮನ್ಯಾಗ. ಅಪ್ಪ ಅವ್ರು ಹೇಳಿದ್ರಲ್ಲ, ಶಿರ್ಕೋಳಪ್ಪ ಅವ್ರ ಆಶೀರ್ವಚನ ಮಾಡುವಾಗ ಶ್ರೀಮದ್ ಕಾಶಿ ಸಿಂಹಾಸನದ ಜ್ಞಾನ ಸಿಂಹಾಸನದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂದ್ರ ನಡೆದಾಡುವ ಸಿದ್ಧಾಂತ ಶಿಖಾಮಣಿ. ಅವರ ಹೃದಯದ ತುಂಬ ಸಿದ್ಧಾಂತ ಶಿಖಾಮಣಿ ತುಂಬ್ಯದ. ಸಿದ್ಧಾಂತ ಶಿಖಾಮಣಿಗೆ ಭಾಷ್ಯ ಬರೆದಿದ್ದಾರೆ. ಇಷ್ಟು ದೊಡ್ಡ 2 ವಾಲ್ಯೂಮ್ ಅದಾವ. ನಮ್ಮ ಕಡೆ ಅದಾವ, ಜಗದ್ದೂರು ಒಳಗೆ ಕೊಟ್ಟಾರ. ಅದಕ್ಕೆ ಭಾಷ್ಯ ಬರೆದಾರ ಸಿದ್ಧಾಂತ ಶಿಖಾಮಣಿಗೆ. ಸಿದ್ಧಾಂತ ಶಿಖಾಮಣಿಗೆ ಭಾಷ್ಯ ಬರೆಯುವಾಗ ಅದ ಪಾರಾಯಣ ಗ್ರಂಥು ಮಾಡ್ಯಾರ. ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥು ಮಾಡ್ಯಾರ. ದಿವಸ ಪಾರಾಯಣ ಮಾಡಬೇಕು. ನೀವು ಗೀತಾ ಪಾರಾಯಣರ ಮಾಡ್ರಿ, ಸಿದ್ಧಾಂತ ಶಿಖಾಮಣಿ ಪಾರಾಯಣರ ಮಾಡ್ರಿ, ವಚನಗಳನ್ನರ ಓದ್ರಿ, ಸಿದ್ಧಾರ್ಥ ಚರಿತ್ರಾರ ಓದ್ರಿ, ಒಟ್ಟು ಯಾವರ ಓದ್ರಿ, ಪುಸ್ತಕ ತಗೊಂಡು ಬರ್ರಿ. ಮನ್ಯಾಗ ಮಕ್ಕಳಿಗೆ ತೋರಿಸ್ಬೇಕಾವ್ತರ್ನ. ಮನ್ಯಾಗ ಮಕ್ಕಳಿಗೆ ಅವು ಇದ್ದು ಅಂದ್ರೆ ನೋಡ್ತಾವ. ಅದ್ರ ಜೊತೆಗೆ ನೀವು ಓದಬೇಕಂದಿಷ್ಟು ಮಕ್ಕಳಿಗೆ ಸಂಸ್ಕಾರ ಕೊಟ್ಟಂಗ ಆಗ್ತದ. ಮಕ್ಕಳಿಗೆ ಸಂಸ್ಕಾರ ಕೊಟ್ಟಂಗ ಆಗ್ತದ. ನೀವು ಅದನ್ನು ಮಾಡವ್ರಲ್ಲ. ಈಗ ಎಲ್ಲರ ಈಗ ಜಾತ್ರೆ ಬಂದದಿಲ್ಲ, ಜಾತ್ರೆಯಾಗ ಅಥವಾ ಒಂದೊಂದು ಕಡೆ ದೊಡ್ಡ ದೊಡ್ಡ ಸಾಹುಕಾರಗಳು ಇದ್ದವ್ರು ಹುಡುಗರಿಗೆ ಸೈಕಲ್ ಮೋಟ್ರ್ ತಂದಿರ್ತಾರ್ರಿ. ನೋಡ್ಬೇಕ್ರಿ, ಅವು ಸೈಕಲ್ ಮೋಟ್ರ್ ಸಣ್ಣ ಹುಡುಗರು ಹೊಡಿವು 10-20 ಸಾವಿರ ರೂಪಾಯಿ ಅದಕ್ಕ ಸೈಕಲ್ ಮೋಟ್ರಕ್ಕ. ಆ ನಂತರ ಟ್ರ್ಯಾಕ್ಟರು ಅದಕ್ಕೊಂದು 15-20 ಸಾವಿರ ರೂಪಾಯಿ. ಸಣ್ಣ ಹುಡುಗರಿಗೆ 10,000 20,000. ನೀವು ಬಡವರಿದ್ದವ್ರು 100-200 ರೂಪಾಯಿ ಕೊಟ್ಟ ಆ ಸಂತ್ಯಾಗ ಜಾತ್ರೆಯಾಗ ಸಣ್ಣ ಸಣ್ಣ ಸಾಮಗ್ರಿ ತಂದು ಕೊಡ್ತೀರಿ. ತಂದು ಕೊಟ್ಟ 6 ತಿಂಗಳದಾಗ ಮುರಿದ ಮುದ್ದಿ ಮಾಡಿ ಮೂಲ್ಯಾಗ ಹೋಗಿತಾರ ಅವ್ರ ಮಕ್ಕಳು. ಅದ ಎಲ್ಲರ ಜಾತ್ರೆಗೆ ಹೋದಾಗ ಒಂದು ಸಿದ್ಧಾಂತ ಶಿಖಾಮಣಿದ ಪುಸ್ತಕ ತಗೊಂಡು ಬರ್ರಿ, ಒಂದು ಭಗವದ್ಗೀತಾ ಪುಸ್ತಕ ತಗೊಂಡು ಬರ್ರಿ. ಆ ಪುಸ್ತಕಕ್ಕ 10,000 5,000 ಬೀಳಂಗಿಲ್ಲ. ಬರೇ 100-200 ರೂಪಾಯಿ ಬೀಳ್ತಾವ. ಬರೇ 100-200 ರೂಪಾಯಿ ಬಿದ್ರ ಅಂತ ಪುಸ್ತಕಗಳನ್ನ ತಂದು ಮನ್ಯಾಗ ಇಡ್ರಿ. ಆ ನಂತರ ಸುಮ್ಮ ಖಾಲಿ ಇದ್ದಾಗ ಮೊಬೈಲ್ ನೋಡು ಬದ್ಲಿ ಒಂದಿಟ ಹಿಂಗ ಹಿಡ್ಕೊಂಡು ಕುಂಡ್ರಿ. ಏನು ಪುಸ್ತಕ? ಸಿದ್ಧಾರ್ಥ ಚರಿತ್ರ, ಸಿದ್ಧಾಂತ ಶಿಖಾಮಣಿ, ಭಗವದ್ಗೀತಾ ಒಂದಿಟ್ಟು ಓದ್ಕೋತ ಕುಂಡ್ರಿ. ನಿಮಗ ಓದೋದು ನಿಮ್ಮ ಸಲುವಾಗಿ ಆಗದೇ ಇದ್ರೂ ಕೂಡ ನಿಮ್ಮ ಮನ್ಯಾಗ ಸಣ್ಣ ಸಣ್ಣ ಮಕ್ಕಳದಾವಲ್ಲ, ಆ ಮಕ್ಕಳಿಗೆ ಸಂಸ್ಕಾರ ಕೊಡುವ ಸಲುವಾಗಿ ನೀವು ಓದ್ಬೇಕು. ನಿಮ್ಮ ಸಲುವಾಗಿ ಆಗದೇ ಇದ್ದರೂ ನಿಮ್ಮ ಮಕ್ಕಳ ಸಲುವಾಗ್ಯಾರ ಹಣೆ ಮೇಲೆ ವಿಭೂತಿ ಹಚ್ಕೋಬೇಕು, ಕೊಳ್ಳಾಗ ರುದ್ರಾಕ್ಷಿ ಕಟ್ಕೋಬೇಕು, ಕೊಳ್ಳಾಗ ಲಿಂಗ ಕಟ್ಕೋಬೇಕು. ನಿಮ್ಮ ಸಲುವಾಗಿ ಆಗದಿದ್ದರು ಮಕ್ಕಳ ಸಲುವಾಗ್ಯಾರ. ಮುಂಜಾನೆ ಎದ್ದು ಕೂಡಲೇ ಜಳಕ ಮಾಡಿ ಹಿಂಗೊಂದಿಟ್ಟು ಕೈಯಾಗ ಲಿಂಗ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಕುಂಡ್ರಿ. ಒಂದು 10 ನಿಮಿಷ ಕುಂಡ್ರಿ ನೋಡುನು ಮನ್ಯಾಗ. ಒಂದು 10 ನಿಮಿಷ ದಿವಸ ಹಿಂಗ ಲಿಂಗ ಪೂಜಾಕ ಹಣೆ ಮೇಲೆ ವಿಭೂತಿ, ಕೊಳ್ಳಾಗ ರುದ್ರಾಕ್ಷಿ ಹಾಕೊಂಡು ಕೈಯಾಗ ಲಿಂಗ ಹಿಡ್ಕೊಂಡು ನಾಟಕ ಮಾಡೋರ್ಗತ್ತಾರ ಮಾಡ್ರಿ. ಯಾರ ಸಲಾಗಿ? ಹುಡುಗರ ಸಲಾಗಿ. ನೋಡುನು ನೀವು ಹಿಂಗೊಂದು 10 ನಿಮಿಷ ದಿವಸ ಹಿಂಗ 8-10 ದಿವಸ ಕುಂಡ್ರಿ. ಸಣ್ಣ ಹುಡುಗರು ಬಂದು ನಿಮ್ಮ ಮತ್ತೆ ಕುಂಡಿರ್ತಾವ.
ಅಜ್ಜಿ ಕೂತಿದ್ಲಂದ್ರ ಪೂಜಾಕ, ಅವು ಕೂತಿದ್ಲಂದ್ರ, ಅಪ್ಪ ಕೂತಿದ್ಲಂದ್ರ ಆ ಹುಡುಗರು ಬಂದ ಯವ್ವ ಹಂಗೆ ಕೂತಿದ್ದಿ ಅವ್ ಕೇಳ್ತಾವ ನೋಡ್ರಿ ಹುಡುಗರು ಸುಂಬಿಡಂಗಿಲ್ಲ ಒಟ್ಟಾವು. ಯವ್ವ ಕರ್ರಂದ ಕೈಯಾಗ ಏನೋ ಅದಲ್ಲ, ಏನದು ಕೇಳ್ತಾವ. ನೀವು ಆಗ ಏನ್ ಹೇಳ್ಬೇಕು, ಅದು ಲಿಂಗದ ಯಪ್ಪ, ಅದು ದೇವರದ ಯಪ್ಪ, ಅದು ಪರಮಾತ್ಮ ಅದಯ್ಯಪ್ಪ, ನೀ ಏನು ಬೇಡ್ತಿ ಅದನ್ನು ಕೊಡ್ತದಯ್ಯಪ್ಪ. ಅದು ನಿನಗೆ ಸಾಲ್ಯಾಗ ಅಕ್ಷರ ಬರವಲ್ಲು ಅಂದ್ರ ಇದಕ್ಕೆ ನಮಸ್ಕಾರ ಮಾಡಿದ್ರ ನಿನಗೆ ಸಾಲ್ಯಾಗ ಅಕ್ಷರ ಬರ್ತಾವಪ್ಪ ಅಂತ ಇಂತಾದ ಹೇಳಿದಿ ಅಂತಂದ್ರ ನಾಳೆ ನಿಮ್ಮ ಮಕ್ಕಳು ದೊಡ್ಡ ಆದ ನಂತರ ಕೊಳ್ಳಾಗ ರುದ್ರಾಕ್ಷಿ ಕಟ್ಕೋತಾವ, ಕೊಳ್ಳಾಗ ಲಿಂಗ ಕಟ್ಕೋತಾವ, ಹಣ್ಣಿ ಮ್ಯಾಗ ವಿಭೂತಿ ಹಚ್ಚುತ್ತಾವ. ಅವು ಅಂದ್ರೆ ಏನನ್ನೋದು ಗೊತ್ತಾಗತ್ತದ, ಅಪ್ಪ ಅಂದ್ರೆ ಏನನ್ನೋದು ಗೊತ್ತಾಗತ್ತದ. ಆ ನಂತರ ನಿನ್ನ ಕಾಲಿಗೆ ಬಿದ್ದು ಸಾಯುವಾಗ ನಿನಗೊಂದು ಹನಿ ನೀರು ಹಾಕಿ ನಿನ್ನ ಸಾಯುತಕ್ಕ ಜೋಪಾನ ಮಾಡ್ತಾವ್, ಜೋಪಾನ ಮಾಡ್ತಾವ್. ನೀವು ಎಂಥ ಸಂಸ್ಕಾರ ಕಲಿಸೋ ಮಕ್ಕಳಲ್ಲಿ ಮಂದಿ ಅಲ್ಲಿ ನೀವು ಎಂಥ ಸಂಸ್ಕಾರ ಕಲಿಸ್ತೀರಿ? ಸಾನ್ ಕೂಸಿರ್ಬೇಕ, ದಿನ ಈಟ್ ಇರ್ತದ, ತನ್ನ ತೊಡಿ ಮ್ಯಾಗ ಕುಣಿಸ್ಕೊಂಡಿರ್ತೀರಿ, ಗಂಡ ಮಗಗ ಹಡದಿರ್ತೀರಿ, ನಿಮ್ಮವ್ವ ಬರ್ತಾಳ ಅಂದ್ರೆ ಈ ಖುಷಿನ ಆಯ್ ಊರಿಂದ ಬಂದ್ ಕೂಡ್ಲಿ ಆ ಖುಷಿಗೆ ಏನ್ ಹೇಳುದು, ಅಪ್ಪು ಬಂದ್ ನೋಡು, ನಿನ್ನ ಹೆಂಚ ಬಂದ್ ನೋಡು, ಅಜ್ಜಿಗೆ ಮಾಡ್ಕೋತಿ. ಅದಿನ ಈಟ್ ಅದ, ಅದ್ರ ಬಾಯಾಗ ಹಲ್ಲ ಬಂದಿಲ್ಲ, ಆ ಬಂದ ಮುದುಕಿ ಬಾಯಾಗೂ ಒಂದು ಹಲ್ಲ ಇಲ್ಲ, ಇದಕ್ಕೆ ಬಂದಿಲ್ಲ ಅದಕ್ಕೆ ಒಂದು ಉಳ್ದಿಲ್ಲ. ಅಜ್ಜಿಗೆ ಮಾಡ್ಕೋತಿ ತಗೋ, ಮಾಮ ಬಂದು ಅಜ್ಜಿ ನಾನು